ಕೌರವ, ನಿನ್ನ ಅತಿಯಾದಂತಹ ಅಹಂಕಾರವನ್ನು ಕಂಡಾಗ ವಿಷಾದ ಅನ್ನಿಸುತ್ತಾ ಉಂಟು. ಪ್ರಾಯಕ್ಕೆ ತಕ್ಕಂತೆ ನಿನ್ನ ಮಾತು ಇಂದು ಮುಂದೆ ಸಾಗುತ್ತಾ ಇದೆ. ಕುಮಾರ, ಪಾಂಡವ ಪ್ರತಿಷ್ಠಾಪನಾಚಾರ್ಯನಾದಂತಹ ಭಗವಾನ್ ಕೃಷ್ಣ ಪಾಂಡವರನ್ನು ಸಂರಕ್ಷಿಸದಿದ್ದರೆ ಅರಣ್ಯವಾಸದಲ್ಲಿ ಅಜ್ಞಾತದಲ್ಲಿ ನೀನು ಅವರನ್ನು ಕಂಡುಹುಡುಕುವುದಕ್ಕಾಗಿ ಮಾಡಿದ ಪ್ರಯತ್ನ ಕೈಗೂಡದಿದ್ದೀತೆ. ಅಕ್ಷಯ ಪಾತ್ರೆಯನ್ನಿತ್ತು ಪಾಂಡವರನ್ನು ರಕ್ಷಿಸುವಲ್ಲಿ ಸದಾ ಬದ್ಧಕಂಕಣನಾದಂಥ ಹರಿಯನ್ನು ಅಂದರೆ ಕೃಷ್ಣನನ್ನು ಕಟ್ಟುವುದಕ್ಕೆ ನೀನು ಸಂಧಾನದಲ್ಲಿ ಯತ್ನಿಸಿದಿ. ಕೃಷ್ಣನನ್ನು ಕಟ್ಟುವುದಕ್ಕಾಯಿತೆ. ಅವನ ವಿಶ್ವರೂಪವನ್ನು ನಿನ್ನ ತಂದೆ ಸಮೇತ ಎಲ್ಲರೂ ನೋಡಿದರು. ನಿನ್ನ ಮಡದಿಯಾದ ಭಾನುಮತಿ ಒಂದು ಕಣ್ಣೀರು ಹಾಕಿದ್ಲು. ಆದರೂ ನಿನ್ನ ಹಠವನ್ನು ನೀನು ಬಿಡಲಿಲ್ಲ. ಕುಮಾರ, ದುರಕ್ಕೆ ಬೆದರುವವನಲ್ಲ ಅಂತ ಹೇಳಿದಿ. ಆ ಕಾಲದಲ್ಲಿ ನೀನು ಹೇಳಿದ ಮಾತೇನು? ಹಿಂದೆ ರಾವಣ ಕಂಸ ಮುಖ್ಯರ. ನಿನಗೆ ಸಿಕ್ಕಿದ್ದು ಅವರಂತಹ ನಾಯಕರೇ ಹೊರತು ರಾಮನಂಥವನ ಆದರ್ಶ ನಿನಗೆ ಸಿಗಲಿಲ್ಲ ಮಗನೇ. 850 ವರ್ಷಕ್ಕೂ ಮಿಕ್ಕಿದಂತಹ ಈ ಸುದೀರ್ಘ ಜೀವನದಲ್ಲಿ ಕುರುಕುಲದ ಈ ಹಸ್ತಿನಾವತಿಯ ಧರ್ಮಸಿಂಹಾಸನವನ್ನು ರಕ್ಷಿಸುವುದಕ್ಕಾಗಿ ಜೀವನವನ್ನು ಸವೆಸಿದವ ನಾನು. ನನ್ನ ಈ ವಯಸ್ಸಿನಲ್ಲಿ ಅಣ್ಣ ತಮ್ಮಂದಿರು ಕಾಳಗವನ್ನು ನಡೆಸುವುದಕ್ಕೆ